ನಮ್ಮ ಮಾಸ್ ಲೀಡರ್ ಟೈಗರ್ ಆಫ್ ಕರ್ನಾಟಕ ಬಿ.ಜೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿದವರಕ್ಕೆ ನಾವು ಎಲ್ಲ ಸೇರಿ ಇಲ್ಲಿ ಚನ್ನಪಟ್ಟಣ ಮುಸ್ಲಿಂ ಮುಖಂಡರು, ಅಂಬೇಡ್ಕರ್ ಅಭಿಮಾನಿ ಸೇನೆ, ಕರ್ನಾಟಕ ಜನಪರ ವೇದಿಕೆ ಮತ್ತು ನಮ್ಮ ಬಿ.ಜೆ. ಜಮೀರ್ ಅಹಮದ್ ಖಾನ್ ಚಾರಿಟೇಬಲ್ ಚನ್ನಪಟ್ಟಣ ಟ್ರಸ್ಟ್ ವತಿಯಿಂದ ನಾವು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮಗೆ ಏನಂದ್ರೆ ಬಹಳ ಮೋಸ ಆಗಿದೆ. ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಒಂದು ಸ್ಥಾನಮಾನ ಸಿಕ್ಕಿಲ್ಲ. ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ನಾವು ಕೋರ್ತೀವಿ. ಎಲ್ಲ ಸೇರಿದೀವಿ. ಅವರು ಎಂತ ಮಾಸ್ ಲೀಡರ್ ಅಂದ್ರೆ ಅವರು ಜಾತಿ ಭೇದ ಏನು ನೋಡಲ್ಲ, ಅಹಿಂದ ನಾಯಕ. ಅವರು ಬೇರೆ ಎಲ್ಲೂ ಇಲ್ಲ. ಚನ್ನಪಟ್ಟಣದಲ್ಲಿ ಅವ್ರು ಬಂದಕ್ಕೆ 100% ವೋಟ್ ಮಾಡಿದೀವಿ ನಮ್ಮ ಮುಸ್ಲಿಂ ಜನಾಂಗದವರು. ನಮ್ಮ ಮತ್ತು ಕೇರಳ ಹೋಗಿ 28ರಲ್ಲಿ 23 ಗೆದ್ಕೊ ಬಂದವ್ರೆ. ತೆಲಂಗಾಣದಲ್ಲಿ ಯಾವತ್ತೂ ಕಾಂಗ್ರೆಸ್ ಇರ್ಲಿಲ್ಲ. ಅಲ್ಲಿ ಲೋಕಲ್ ಪಾರ್ಟಿಗಳು ಇದ್ದಿದ್ದು. ಈಗ ತೆಲಂಗಾಣದಲ್ಲಿ ಅವ್ರು ಹೋದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಬಂತು. ಆ ಜಮೀರ್ ಅಣ್ಣಂದಾನೆ ಕಾಂಗ್ರೆಸ್ ಪಾರ್ಟಿ ಬಂದಿರೋದಲ್ಲಿ ಅಲ್ಲಿ ಎಲ್ಲೋಗ್ತಾರೆ ಅವರು ಕಾಲೇಜ್ ಒಂದು ಒಳ್ಳೆ ಗುಣ. ಅವರು ನಮ್ಮ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಅವರು ನಮ್ಗೆ ಜಮೀರ್ ಅಣ್ಣನಿಗೆ ನ್ಯಾಯ ಕೊಡಬೇಕು. ಮತ್ತು ಬಾಗಲಕೋಟೆ, ದಾವಣಗೆರೆ ಅಲ್ಲೆಲ್ಲ ಹೋಗಿ ಒಂದು ಒಳ್ಳೆ ಲೀಡ್ ತಗೊಂಡ್ಬಂದವ್ರೆ. ಅವ್ರಿಗೆ ಒಂದು DCM ಸ್ಥಾನ ಕೊಡ್ಬೇಕು. ಈ ಸಂದರ್ಭದಲ್ಲಿ ಏನ್ ನಾವು ಬಾಬಾ ಅಂಬೇಡ್ಕರ್ ಸಾಹೇಬರು ಸ್ಟ್ಯಾಚ್ಯೂ ಮುಂದೆ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಹೈಕಮಾಂಡ್ಗೆ ಒಂದು ಮೆಸೇಜ್ ತಲುಪಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಇವತ್ತು ನಮ್ DK ಶಿವಕುಮಾರ್ ಸಾಹೇಬರು CM ಸ್ಥಾನಕ್ಕೆ ಆಗೋರು, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಬಿ.ಜೆ. ಜಮೀರ್ ಅಹಮದ್ ಸಾಹೇಬ್ರ ಜೊತೆಲಿ ಅನ್ಯಾಯ ಆಗತ್ತೆ. ನಮ್ಗೆಲ್ಲರಿಗೂ ದುಃಖ ಇದೆ. ಅವ್ರಿಗೆ ನ್ಯಾಯ ಸಿಗ್ಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಸಿಗ್ಬೇಕು, ಅವ್ರಿಗೆ DCM ಮಾಡ್ಬೇಕು ಅಂತ ನಾವು ಎಲ್ಲ ಒಗ್ಗಟ್ಟಾಗಿ ಒಂದು ಮೆಸೇಜ್ ಎಲ್ಲರೂ ಎಲ್ಲ ಸಮುದಾಯರು ಇಲ್ಲಿ ಬಾಬಾ ಅಂಬೇಡ್ಕರ್ ಸೇನೆ ಅವ್ರು ಬಂದವ್ರೆ, ರೈತರ ಸಂಘದವ್ರು ಬಂದವ್ರೆ, ಹಿಂದೂ ವರ್ಗಳಿದವ್ರು ಬಂದವ್ರೆ, ಅಲ್ಪಸಂಖ್ಯಾತವ್ರು ಬಂದವ್ರೆ, ಕನ್ನಡ ಪರ ಅವ್ರು ಬಂದವ್ರೆ, ಆಮೇಲೆ ಬಿ.ಜೆ. ಸೇನೆ ಅಭಿಮಾನಿಗಳು ಬಂದವ್ರೆ, ಆಮೇಲೆ ನಗರಸಭೆ ಸದಸ್ಯರು ಬಂದವ್ರೆ, ಆಮೇಲೆ ಎಲ್ಲ ಮುಖಂಡರು ಬಂದವ್ರೆ. ಎಲ್ಲರೂ ನಾವು ಒಂದು ಆಗಿ ಬಿ.ಜೆ. ಜಮೀರ್ ಅಹಮದ್ ಸಾಹೇಬ್ಗೆ ನ್ಯಾಯ ಸಿಗ್ಲೇಬೇಕು, ಅವ್ರಿಗೆ ಒಂದು DCM ಹುದ್ದೆ ಕೊಡ್ಲೇಬೇಕು, ಅವ್ರಿಗೆ ಮಂತ್ರಿ ಸ್ಥಾನನು ಜೊತೆಲಿ ಕೊಡ್ಬೇಕು ಅಂತ ನಮ್ದು ಎಲ್ಲಿ ತನಕ ಹೋರಾಟ. ದಿವಸ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಒಂದು ಪ್ರತಿಭಟನಾ ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು ಅಂದ್ರೆ, ಈಗ ತಾನೇ ಮೊನ್ನೆ 4 ದಿನದ ಮುಂಚೆ ಸಚಿವ ಸಂಪುಟದ ನಮ್ಮ ನೂತನ ಮುಖ್ಯಮಂತ್ರಿ ಆದಂತ ನಮ್ಮ ನೆಚ್ಚಿನ ನಾಯಕರಾದಂತ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿದೆ. ಆ ರಚನೆಯಲ್ಲಿ ಕ್ಯಾಬಿನೆಟ್ 13 ಜನ ಸಚಿವರನ್ನು ಕ್ಯಾಬಿನೆಟ್ ಅಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತ ಬಿ.ಜೆ. ಜಮೀರ್ ಅಹಮದ್ ಖಾನ್ ಅವರನ್ನ ಕೈ ಬಿಟ್ಟಿದ್ದಾರೆ. ಆ ಕೈ ಬಿಟ್ಟಿರೋದು ಕಾರಣ ಹೈಕಮಾಂಡ್ಗೆ ಏನ್ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಅದ್ರ ಬಗ್ಗೆ ನಾವು ಏನಿಲ್ಲ, ನಾವೇನು ಎಲ್ಲ ಕೇಳ್ಕೊತಾ ಇದ್ದೀವಿ ಅಂದ್ರೆ, ಜಮೀರ್ ಅಹಮದ್ ಅವರು ಒಬ್ಬ ಸರ್ವ ಜನಾಂಗದ ನಾಯಕ, ಬರೀ ಒಂದು ಸಮುದಾಯದ ನಾಯಕ ಅಲ್ಲ, ಪೂರ್ತಿ ರಾಜ್ಯದಲ್ಲಿ ಸರ್ವ ಜನಾಂಗದ ಎಲ್ಲಾ ಜಾತಿ ಧರ್ಮಗಳಿಗೆ ಗೌರವ ಕೊಟ್ಟು ಕೆಲಸ ಮಾಡಿರುವಂತ ಒಬ್ಬ ಶ್ರೀಮಂತ ನಾಯಕ ಅಂದ್ರೆ ಬಿ.ಜೆ. ಜಮೀರ್ ಅಹಮದ್ ಖಾನ್. ಇದರಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರೋದ್ರಿಂದ ಎಲ್ಲ ಸಮುದಾಯದವ್ರಿಗೆ ಬಹಳ ನೋವಾಗಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಏನ್ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಂದ್ರೆ, ಮುಂದಿನ ದಿನಗಳಲ್ಲಿ ಏನೀಗ ತಿರ್ಗಾ ಒಂದು 15-20 ದಿವಸದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಯ್ತದೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಬಿ.ಜೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ತಗೊಂಡು ಅವ್ರಿಗೆ DCM ಮಾಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಅವ್ರ ಅಭಿಮಾನಿಗಳು ಏನ್ ನಾವು ಸೇರಿದ್ದೇವೆ, ಎಲ್ಲ ಅಂಬೇಡ್ಕರ್ ಸೇನಾದವ್ರು ಇರ್ಬೋದು, ಬಿ.ಜೆ. ಜಮೀರ್ ಅಹಮದ್ ಖಾನ್ ಅಭಿಮಾನ ಬಳಗ ಇರ್ಬೋದು, ಮತ್ತು ಅವ್ರ ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ಅವರು ಯಾರು ಅವ್ರಿಗೆ ಅಭಿಮಾನ ಮಡಗಿದ್ದಾರೆ ಎಲ್ಲ ಇಲ್ಲಿ ಸೇರಿದ್ದಾರೆ. ನಾವು ಏನು ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ, ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಬಿಟ್ಟು ಒಂದು ಉಪಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಎಲ್ಲ ಒಂದು ಬೇಡಿಕೆನ ಇಡ್ತಾ ಇದ್ದೀವಿ.